ಯಾರನ್ನ ಮರೆಯಕ್ ಹೊಂಟಾರ ನಮ್ಮ ಕವಿರಾಜ ಸಾಹೇಬ್ರು ಯಾರನ್ನ ಮರಿಬೇಕಂತ ಮಾಡಿಯೋ ನನ್ನ ಹುಲಿಯ ಮರಿಯೋ ಪ್ರಸಂಗ ಬಂದೈತಿ ಈಗ ಅದು ನಿನ್ನ. ಅಯ್ಯೋ ಯಾಕ ಯಾಕಂದ್ರ ನಮ್ಮಪ್ಪ ನನಗೆ ಕನ್ಯೆ ನೋಡಕ್ ಹೊಂಟಾನ. ನಿನ್ನ ಕೂಡ ಮದುವೆ ಆಗ್ತೀನಂದ್ರ ನಾನು ಹೊರಗಾಗ್ತೀನಂತ ಲೇ ಅಪ್ಪ. ಅಂದ್ರ ನಿಮ್ಮ ಅಪ್ಪನ ಮಾತು ಕೇಳ್ಕೊಂಡು ನನಗೆ ಮೋಸ ಮಾಡ್ಬೇಕಂತ ಮಾಡೇನು? ನಿನ್ನ ನಂಬ್ಕೊಂಡು ನಾ ಕುಂತೀನಿ. ಅಯ್ಯಯ್ಯ ನೀ ಇನ್ನೊಂದು ಮದುವೆ ಮಾಡ್ಕೋತಿ ಅಂದ್ರೆ ನನ್ನ ಗತಿ ಏನು? ನನ್ನ ಮದುವೆ ಆಗೋರು ಯಾರು? ಲೇ ಸಿಂಗಾರಿ ಯಾಕೆ ಸುಮ್ಮಳಕತ್ತಿ? ನಿನ್ನ ಕಣ್ಣೀರು ಈ ಭೂಮಿ ಮೇಲೆ ಬಿದ್ರ ಮಳಿ ಬರೋದ್ ಸಹಿತ ಬಂದಾಗಿ ಹೋಗ್ತತಿ ಲೇ ಅಪ್ಪ. ನೋಡ ನನ್ನ ಲೈಲಾ, ನಮ್ಮಪ್ಪ 3 ಲೋಕ ಸುತ್ತಿ ಆ ರಂಭ ಓರಿಸಿ ಮೇನಕ್ಕೆ ತಿಲೋತ್ತಮ ಅಂತ ಅಪ್ಸರೆ ತಂದರು, ನಾ ಮಾತ್ರ ನಿನ್ನ ಕೈ ಬಿಡಲಾರೆ. ಹೌದಾ ಹುಲಿಯ? ಓ ಗಣವು ಹೌದೇನು ನನ್ನ ಸೂರ ನನ್ನ ಸರದಾರ? ಹೂನ ಸಿಂಗಾರಿ. ರೀ ಹವಾಲ್ದಾರ್ ಸಾಹೇಬ್ರ ಹೇಳ್ರಿ. ರೀ ಹವಾಲ್ದಾರ್ ಸಾಹೇಬ್ರ ಇಲ್ಲ ಅವ್ರ ಅಲ್ಲಿ ಏನೇ ಅಲ್ರಿ, ಅಲ್ಲಿ ಹೇಳಕತ್ತೀನ ರೀ ಹವಾಲ್ದಾರ್ ಸಾಹೇಬ್ರ ಅಂತ ರಾತ್ರಿ ಮಕ್ಕೊಂಡಾಗ ಕುಂತಾಗ ಕನಸ್ನ್ಯಾಗ ಮನಸ್ನ್ಯಾಗ ಎಲ್ಲ ಅವನ ಬಂದಂಗ ಆಕಿತ್ ನನಗೆ ಮೊದಲ. ಆದ್ರೆ ಈಗ ಮಾತ್ರ ಹಂಗಿಲ್ಲ. ಬಗ್ಲ ಬಾಯಿಲ್ ನೀ ಅಂತೂ ನನ್ನ ಮೋಸ ಮಾಡೋದಲ್ಲ, ಮದುವೆ ಆಗೋದು ಗ್ಯಾರಂಟಿ ಹೌದಲ್ಲ? ನಿಮ್ಮ ಅಪ್ಪನ ಮಾತು ಕೇಳಂಗಿಲ್ಲ ಹೌದಲ್ಲ? ಆತು, ನೀವು ಹೆಂಗೆ ಹೇಳ್ತೀರಿ ಹಂಗ ಕೇಳ್ಕೊಂಡು ನಾ ಇಬ್ರು ಕೂಡಿ ಮದುವೆ ಮಾಡ್ಕೊಂಬೇಡ. ಯಾಕ ನಿಮ್ಮ ಅಪ್ಪನ ಮಾತು ಮಾತ್ರ ಕೇಳಬೇಡ ನೀನು. ಓಕೆ ಹಂಗಾರ ಇಬ್ರು ಕೂಡಿ ಎಲ್ಲಿಗೆ ಹೋಗಿ ನೋಡಿವನು ಹಂಗಾರ? ಎಲ್ಲಿಗೆ? ಎಲ್ಲಿ? ಇಲ್ಲೇ ಅಂದ್ರ ಯಾಕ ಅಲ್ಲೇನು ಮಾಡ್ತೀವಿ ಹೋಗಿ? ಮುझे तेरे जैसे लड़का मिल जाए तो क्या बात है, मुझे तेरे जैसे लड़का मिल जाए तो क्या बात है, मुझे बात बुलाए मुझे प्यार करा. ಮಾಮ ನೀನು ಒಂದು ಎಬ್ಬಸು, ಓನ್ ಬಿಡ್ರಿ. ಈ ಸದ್ಯ ನಾ ಏನು ಮಾಡ್ಬೇಕಂತ ತಿಳಿಲಿಲ್ಲ. ಓ ಬಂತ ಈಗಿನ ಕಾಲದ ಹುಡುಗರು ಲವ್ ಸಿನಿಮಾ ನೋಡಿ ಎಲ್ಲಿ ಬೇಕಲ್ಲೇ ಶೂಟಿಂಗ್ ಚಾಲೂ ಮಾಡ್ತಾವ್ರಿ. ಲೇ ಮಗನ, ನನ್ನ ಹೆಂಡತಿ ಸಿಂಗರಿ ದಾರಿ ಮೇಲೆ ಕೈ ಹಿಡಿದು ಆಡಿ ಕುಣಿತೇನ್ಲೇ ಮಂಗ್ಯಾನ ನನ್ನ ಮಗನ. ಅರೇ ಪೊಲೀಸ್ ಸಾಹೇಬ್ರ, ದಾರಿ ಮ್ಯಾಗ ಕುಣಿದ ಹೋಯ್ ರೂಮ್ ನ್ಯಾಗ ಡಿಸ್ಕೋ ಡ್ಯಾನ್ಸ್ ಆಡಕ್ ಆಗ್ತದೆ ಏನ್ರಿ? ಲೇ ಮಗನ ಮಾತಾಡಬಾಡ್ಲೇ, ನೀ ಮಾತಾಡಲ್ ಮೈ ಎಲ್ಲ ಉರಿದೋಗತ್ತ. ಲೇ ಸಿಂಗಾರೆ, ನೀನು ನಾಳೆ ನನ್ನ ಹೆಣ್ಣು ತಗೊಳ್ದಿ ಹೋಗಿ ಲಬ್ಡಾ ನಮ್ಮ ಮಗನ ಕೂಡ ಮರದಿ ಬಿಟ್ಟೋರಂಗೆ ಆಡಿ ಕುಣಿತೇನ್ಲೇ ಟಕ್ ಟಕ್ ಅಂತ. ಸಾಕ್ ಬಾಯ್ ಮುಚ್ಚ್ರಿ ಹವಾದಾರ. ಯಾರ ಮನೆ ಮಾತಾಡಕತ್ತೀನಿ ನೀನು? ನಾನು ಅವನ ಜೊತೆ ಯಾಕ್ರಿ ಹಾಡ್ಕೊಂಡಿಲಿ? ನಾ ಯಾಕೆ ನಿಮ್ಮ ಮದುವೆ ಹಾಕಿದ್ದೀನಿ ಗೊತ್ತಾಯ್ತಿಲ್ಲ? ನಾ ಯಾಕೆ ಅವನ ಜೊತೆ ಹಾಡ್ಕೊಂಡಿಬೇಕು? ಲೇ ಸಿಂಗಾರೆ, ನೀ ಇಬ್ರು ಕೈ ಹಿಡಿದು ಕುಣಿದು ಕಣ್ಣಾರ ನೋಡಿ ನಾನು ಕಣ್ಣಾಕ ಮಣ್ಣು ಉಗ್ತಲ್ಲ ಅಂತೀನಿ. ನೀವು ನೋಡಿದ್ದು ಖರೇನ ಐತದು. ಯಾಕಂದ್ರೆ ಈ ಸದ್ಯ ಹಾಡಿ ಕುಣಿದಿದ್ದು ಯಾಕೆ ಗೊತ್ತೇನು? ನಾಳೆ ನಮ್ಮ ಊರಾಗ ಕಾರ್ತಿಕ್ ಐತಿ. ಕಾರ್ತಿಕ್ ಒಳಗೆ ಒಂದು ನಾಟಕ ಹಚ್ಚಾರ. ಆ ನಾಟಕದೊಳಗೆ ನನಗೊಂದು ಪಾತ್ರ ಕೊಟ್ಟಾರ. ಆ ಪಾತ್ರದಾಗ ಡ್ಯಾನ್ಸ್ ಹೆಂಗೆ ಮಾಡಬೇಕು, ಯಾವ ಥರ ಟಚಿಂಗ್ ಮಾಡಬೇಕು, ಯಾವ ಥರ ತಬ್ಕೊಂಡಿದ್ದಿರ್ಬೇಕಂತ ಅವ್ರು ಹೇಳಿಕೊಡಾಕತ್ತಿದ್ರು. ನಾ ಕೇಳಾಕತ್ತಿದ್ದೆ. ಹ್ಞೂನ್ರಿ ಪೊಲೀಸ್ ಸಾಹೇಬ್ರ, ಇವ್ರ ನಾಟಕಕ್ಕೆ ನಾನೇ ಡೈರೆಕ್ಟ್ರ. ಈ ಸಿಂಗಾರಿನ ಮೇನ್ ಕಾಮಿಡಿ ಪಾತ್ರ. ಅಡ್ಡಿಲ್ಲಪ್ಪ, ಡೈರೆಕ್ಷನ್ ಚೆನ್ನಾಗಿ ಕೊಡ್ತೀಯ ಕೊಡು ಅಂದಂಗ. ಅಲ್ಲೇ ಕವಿರಾಜ, ಈ ಸಿಂಗರ್ಗೆ ಯಾಕೆ ಆಶಾ ಪತ್ರ ಕೊಟ್ಟಿಲ್ಲ? ರೇ ಪೊಲೀಸ್ ಸಾಹೇಬ್ರ, ಮತ್ ನಮ್ಮ ಊರಾಗ ಆಶಾ ಪತ್ರ ಮಾಡುವಂತ ಹೆಣ್ಮಕ್ಳು ಯಾರದಾರ್ರಿ? ಬೇಸ್ ಮಾಡಿದ ಬಿಡು. ಇಲ್ಲೇ ಹುಬ್ಳ್ಯಾಗ ಬಾದಾಮಿಗಿದ್ರಲ್ಲ ಅವ್ರನ್ನ ತರಿಸ್ಬೇಕಾಗಿತ್ತು. ಇಲ್ರಿ, ಬಾದಾಮಿ ಹತ್ರ ಅಂಶನೂರಾಗಿದ್ದ ಕರ್ಸಿವ್ರಿ ಹೆಣ್ಮಕ್ಳನ್ನ. ಅಂದಂಗ ನಾಟಕ ಯಾವುದಲೇ ಕವಿರಾಜ? ನಾಟಕ ಸಿಡುಕು ಬೇಡ ಸಿಂಗಾರಿ, ದುಡುಕು ಬೇಡ ನೀವು ಹೊಯ್ಯಾರಿ. ಮತ್ತ ಕತಿ ಯಾರ್ದಪ್ಪ ಕವಿರಾಜ? ಕತಿ ಮಾರ್ತಿ ಬಾಡ್ಕೇರ್ ಅವ್ರದ್ರಿ. ಲೇ ಕವಿರಾಜ, ಮತ್ತ ಅಂದಂಗ ಪೆಟ್ಟಿಗೆ ಮಾಸ್ತರ್ಗೆ ಯಾರಿಗೆ ಹೇಳಪ್ಪ ಮಗನ? ಪೊಲೀಸ್ ಸಾಹೇಬ್ರ, ಇಲ್ಲೇ ಮಿಸ್ಟೇಕ್ ಮಾಡಿಬಿಡಿ ನೋಡ್ರಿ. ಪೆಟ್ಟಿಗೆ ಮಾಸ್ತರ್ಗೆ ಇನ್ನೂ ಯಾರಿಗೆ ಹೇಳ್ಬೇಕಂತ ಡಿಸೈಡ್ ಮಾಡಿಲ್ರಿ. ಲೇ ಕವಿರಾಜ, ಇಲ್ಲೇ ನಮ್ಮ ಬೇಳೂರು ಮಾಸ್ತರ್ ಅದಾರಲ್ಲ ಅವ್ರಿಗೆ ಹೇಳ್ಬಿಳೆ. ಕೊಪ್ಪಳ ಜಿಲ್ಲೆದಾಗ ಫೇಮಸ್ ಆಗ್ಯಾರ ಅವ್ರ. ಹೇಳಕತ್ತಿದ್ದು ಮೊದಲ ಸರ್ಗೆ ಹೇಳು. ಯಾಕಂದ್ರೆ ಅವ್ರು ಬಾರ್ಸಾಕತ್ತಾರ ನಮ್ಮಂತ ಹುಡುಗಿಯರಿಗೆ ಅತ್ತೆ ಕುಣಿತಿರ್ತಾರ. ಆಗಲ್ರಿ ಪೊಲೀಸ್ ಸಾಹೇಬ್ರ, ನೀವು ಹೇಳ್ದಂಗ ಮಾಡ್ತೀನಿ. ಮತ್ ನೀವು ನಮ್ಮ ನಾಟಕಕ್ಕೆ ಬರ್ರಲ್ಲ. ನಾಟಕಕ್ಕೆ ಬರೋದೇ ಇದ್ರಿ ಏನ ಬರ್ತೀನಿ. ನಾನು ಸಿಂಗಾರ ಆಶೆ ಮಾಡ್ಯಾಳ ಅಂದ್ಮೇಲೆ ಬುಡಕ್ಕಾಗತ್ತಾನ. ಪೆಟ್ಟಿಗೆ ಮಾಸ್ತರ್ ಬಗಲಾಗ ಒಂದು ಕುರ್ಚಿ ಹಾಕಿಬಿಟ್ರು ಕೊಟ್ಬಿಟ್ರ ಅಂತ ಏನು ಮಜಾ. ಸಿಂಗಾರೆ, ನಾ ಇನ್ನು ಡ್ಯೂಟಿಗೆ ಹೋಗ್ಬೇಕ, ಭಾಳ ಹೊತ್ತಾತ.
ದಾರಿ ಮೇಲೆ ಈ ಮಂಗೆ ನನ್ನ ಮಗನ ಜೋಡಿ ನಿಲ್ಬೇಡ, ಜಲ್ದಿ ಬಾ ಮನೆಗೆ. ಮತ್ತೆ ತಡೆ ಮಾಡ್ತೀವಿ, ಹೊಡೆಯಲ್ಲ ಒಂದು ರೂಪನ್ಯಾಗ. ಮತ್ತಿಲ್ಲಿ ಆಗ್ತಾರ ಹಾಕ್ರ ಗೌರಿ ಮಗವು ಚಂದಿರನಂತೆ ನನ್ನ ಬಂಗಾರಿ ಸಿಂಗಾರಿ ಗೌರಿಯ ಮಾತು ಗೊತ್ತಲ್ತೆ, ಮಾತು ಗೊತ್ತಲ್ತೆ. ಗೌರಿ ಮಗವು ಚಂದಿರನಂತೆ, ಗೌರಿ ಮಗವು ಹುಣ್ಣಿಮೆಯಂತೆ, ನನ್ನ ಬಂಗಾರಿ ಹುಣ್ಣಿಮೆಯಂತೆ, ನನ್ನ ಬಂಗಾರಿ ಸಿಂಗಾರಿ ಗೌರಿ ಮಾತು ಬರ್ತಲ್ತಿ, ಮಾತು ಬರ್ತಲ್ತಿ. ಜಿಂಜಿಗೆ ಮರಿಯೇ ಮುಸುಗಿಲಿಯೇ ಮಲಿದು ಬಂದ ಪ್ರೇಮ ಸಿರಿಯೇ ಮೇಲೆ ಬಾಡಿಲು ನನಗಾಗಿ ಜಾರಿ ಇಣಗುವ ದಾರಿಗೆ, ಇಣಗುವ ದಾರಿಗೆ. ಹೊಲದಲ್ಲಿ ಓಡುವಾಗ ಕಾಗೆಯೋ ಚಂದ, ಹೊಲವೆಲ್ಲ ತುಂಬಿದಾಗ ಕಿವಿಗೆಲ್ಲ ಚಂದ. ಹೊಲದಲ್ಲಿ ಓಡುವಾಗ ಕಾಗೆಯೋ ಚಂದ, ಹೊಲವೆಲ್ಲ ತುಂಬಿದಾಗ ಕಿವಿಗೆಲ್ಲ ಚಂದ. ಅವಳ ಜೋಜಿ ವಲ್ಲಾಗ ಬೈದು, ಅವಳ ದುಡಿ ಸೋಜಿ ಆಯ್ತು